ಏನ್ ಸಮಸ್ಯೆ ಗೊತ್ತಿಲ್ಲ ಇಲ್ಲಿ? ನಾವೇ ಇವತ್ತು ಎಲ್ಲ ಮೂರ್ತಿಕಾರರು ಮತ್ತು ಗಣೇಶೋತ್ಸವ ಮಹಾಮಂಡಳ ವತಿಯಿಂದ ನಾವೇ ಇವತ್ತು ಮಾನ್ಯ ಡಿ ಸಿ ಸರ್ ಅವ್ರಿಗೆ ಮತ್ತು ಜಿಲ್ಲಾ ಪಾಲಕ ಮಂತ್ರಿ ಸತೀಶ್ ಜಾರಕಿಹೊಳಿ ಸರ್ ಅವ್ರಿಗೆ ನಾವು ಇವತ್ತು ಭೇಟಿಯಾಗಿದ್ದೀವಿ. ಕೆಲವು ದಿವಸ ಮುಂಚೆ ಪೇಪರ್ ಒಳಗಡೆ ಒಂದೊಂದು ಬಾತ್ಮಿಯನ್ನು ಬರ್ತಾ ಇದ್ರು, ಪಿ ಒ ಪಿ ಗಣಪತಿಯನ್ನು ಮಾಡೋಂಗಿಲ್ಲ, ಅವ್ರಿಗೆ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ನೋಟಿಸನ್ನು ಕಳಿಸ್ತೀವಿ ಅಂತ ಒಂದು ಬಾತ್ಮಿಯನ್ನು ಬರ್ತಾಯಿದ್ರು. ಆ ವಿಷಯ ತಗೊಂಡು ನಾವೇ ಇವತ್ತು ಡಿ ಸಿ ಅವ್ರಿಗೆ ಭೇಟಿಯಾಗಿದ್ದೀವಿ ಮತ್ತು ಅವ್ರಿಗೆ ಹೇಳಿದ್ವಿ, ಈ ಗಣೇಶೋತ್ಸವ ಬೆಳಗಾಂ ಗಣೇಶೋತ್ಸವ ಗಣೇಶ ವಿಸರ್ಜನೆ ಮಾಡೋ ಸಲುವಾಗಿ ಗೌರ್ಮೆಂಟ್ ವತಿಯಿಂದ ಕಾರ್ಪೊರೇಷನ್ ವತಿಯಿಂದ ನಮಗೆ ಪಾಂಡವನ್ನು ಮಾಡಿಕೊಟ್ಟಾರು. ಕೃತ್ರಿಮ ಪಾಂಡ್ ಒಳಗಡೆ ನಾವು ಗಣೇಶ ವಿಸರ್ಜನೆಯನ್ನು ಮಾಡ್ತಾ ಬಂದೀವಿ. ಇನ್ನು ಮುಂದೂ ಅದರ ಒಳಗಡೆ ನಾವು ಮಾಡ್ತೇವೆ. ಅದಕ್ಕೆ ಪ್ರದೂಷಣಕ್ಕೆ ಏನೂ ಅದು ಅಪಾಯವಾಗಿ ಆಗಲ್ಲ, ಜೀವಿತ ಹಾನಿ ವಗೇರ ಅದು ಆಗಂಗಿಲ್ಲ. ಈ ಒಂದು ವಿಷಯ ತಿಳ್ಕೊಂಡು ಡಿ ಸಿ ಅವರು ನಮಗೆ ಹೇಳಿದ್ದಾರೆ, ನೀವು ಪ್ರತಿ ವರ್ಷ ಏನು ಮಾಡ್ತೀರ ಅದೇ ಥರ ಗಣೇಶ ಉತ್ಸವವನ್ನು ಮಾಡಿ ಅಂತ ನಮಗೆ ಹೇಳ್ಯಾರು. ಸರ್, ಯಂತ್ರ ಮೂರ್ತಿ ಬಗ್ಗೆ ಸರ್ಕಾರ ಆದೇಶ ಮಾಡಿದೆ. ಏನು ಸಂಬಂಧ ಇಲ್ಲ ನೋಡಿ, ಎತ್ತರವಾಗಿ ಅಥವಾ ಇದು ಸರ್ಕಾರ ಆದೇಶ ಮಾಡೋದು ಏನು ಸಂಬಂಧ ಬರಲ್ಲ. ಇದು ನಮ್ಮ ಪ್ರೀತಿ ಅಥವಾ ನಮ್ಮ ದೇವರು, ಅದಕ್ಕೆ ಯಾರೂ ಅದಕ್ಕೆ ಉಂಚಿ ಅಥವಾ ಇದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ದೇವರದ ಉಂಚಿ ಠರಾವು ಮಾಡೋದು ಯಾರಿಗೆ ಪವರ್ಸೇ ಇಲ್ಲ. ದೇವರಂದ್ರು ದೇವರನ್ನ. ನಮ್ಮ ಹೆಸರು ರಮಾಕಾಂತ್ ಕುಂಡಿಸ್ಕರ್ ಮಹಾಮಂಡಳ ಅಧ್ಯಕ್ಷ.